ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮುಕ್ಕೋಟಿ ದ್ವಾದಶಿಯ ಒಂದು ಕಥೆಯಾದ ಅಂಬರೀಷ ಮಹಾರಾಜನ ಕಥೆಯನ್ನು ಹೇಳ್ತಾ ಇದ್ದೇನೆ. ಇದು ಮುಕ್ಕೋಟಿ ದ್ವಾದಶಿಯ ಒಂದು ಮಹತ್ವದ ಒಂದು ಕಥೆ. ಏಕಾದಶಿ ಆದ ಮರುದಿನನೇ ಮುಕ್ಕೋಟಿ ದ್ವಾದಶಿ. ಇದನ್ನು ಎಲ್ಲರೂ ಆಚರಣೆ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೆ ಕಥೆನ. ಎಲ್ಲರೂ ಸಂಪೂರ್ಣವಾಗಿ ಕಥೆನ ಕೇಳ್ರಿ. ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಸ್ಕಿಪ್ ಮಾಡಲಾರ್ದೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಅಂಬರೀಷ ಮಹಾರಾಜ ಮಹಾವಿಷ್ಣು ಭಕ್ತ, ಆದರೆ ಇದು ಜಗತ್ತಿಗೆ ತಿಳಿಯದು. ಇದನ್ನು ತಿಳಿಸುವ ಕಾರ್ಯಕ್ಕೆ ದೂರ್ವಾಸ ಮಹಾಮುನಿಗಳೇ ಹೊರಡುತ್ತಾರೆ. ಮಹಾ ಅಪಾಯವು ಈ ಪರೀಕ್ಷೆಯೊಳಗಿದೆ ಎಂಬುದನ್ನರಿತ ಮಹರ್ಷಿ ದುರ್ವಾಸ ಮುನಿಗಳು ಅಂಬರೀಷ ಮಹಾರಾಜನಲ್ಲಿಗೆ ಪ್ರಯಾಣ ಬೆಳೆಸಿದರು. ಅದುವೇ ದ್ವಾದಶಿ ಮಹಾತ್ಮೆಯೂ ಆಗಿ ಇಂದಿಗೂ ಮುಕ್ಕೋಟಿ ದ್ವಾದಶಿಯನ್ನಾಗಿ ಆಚರಿಸಲ್ಪಡುತ್ತಿದೆ. ಅಂಬರೀಷ ಮಹಾರಾಜರು ದ್ವಾದಶಿ ವ್ರತವನ್ನು ಚಾಚೂ ತಪ್ಪದೆ ಆಚರಿಸಿಕೊಂಡು ಬಂದವರು. ಲೋಪವೆಂಬುದೇ ಇರಲಿಲ್ಲ. ಅಂದು ದ್ವಾದಶಿ, ಮುಕ್ಕೋಟಿ ದ್ವಾದಶಿ. ಆ ದಿನ ಸೂರ್ಯೋದಯದಿಂದ ಒಂದು ಗಳಿಗೆ ಮಾತ್ರ ದ್ವಾದಶಿ ತಿಥಿ ಇತ್ತು. ಗಳಿಗೆ ಅಂದರೆ 24 ಮಿನಿಟು. ಆ ಗಳಿಗೆ ದಾಟಿದರೆ ತ್ರಯೋದಶಿ ತಿಥಿ ಬರುತ್ತದೆ. ಅದರ ಒಳಗೆ ಬ್ರಾಹ್ಮಣಾರಾಧನೆ ಮುಗಿಸಿ ರಾಜನು ದೇವರ ಪ್ರಸಾದ ಸ್ವೀಕರಿಸಬೇಕಾಗಿತ್ತು. ತಪ್ಪಿದರೆ ವ್ರತಭಂಗದ ದೋಷ. ದೂರ್ವಾಸರು ಇದನ್ನೇ ಆಧಾರವಾಗಿಟ್ಟುಕೊಂಡು ರಾಜನಾಸ್ಥಾನಕ್ಕೆ ಬರುತ್ತಾರೆ. ರಾಜನಿಗೆ ಋಷಿಗಳ ಆಗಮನದಿಂದ ಬಹಳ ಸಂತೋಷವೇ ಆಯಿತು. ಸಾಕ್ಷಾತ್ ಹರಿಯೇ ಇಂದಿನ ಆರಾಧನೆಗೆ ಮುನಿಗಳನ್ನು ಕಳುಹಿಸಿದ್ದಾನೆ ಎಂದು ಮುನಿಗಳ ಪಾದಗಳಿಗೆ ಸ್ವಾಗತಿಸಿದ ರಾಜ, ನಮಗೆ ಸ್ನಾನ ನಿತ್ಯಾನ್ನಿಗಳಾಗಿಲ್ಲ, ನಾವು ಅದನ್ನು ಮುಗಿಸಿಕೊಂಡು ಬರುತ್ತೇವೆ ಎಂದು ರಾಜನ ಒಪ್ಪಿಗೆ ಪಡೆದು ನದಿಗೆ ತೆರಳಿದರು. ಸಮಯವು ಅರ್ಧ ಗಳಿಗೆ ದಾಟಿತ್ತು. ಮುಕ್ಕಾಲು ಗಳಿಗೆಯೇ ಮುಗಿಯಿತು. ಇನ್ನೇನು ದ್ವಾದಶಿ ಸಮಾಪ್ತಿಯಾಗುವ ಸಮಯ ಬಂದೇ ಬಿಟ್ಟಿತು. ಆದರೂ ಋಷಿಗಳ ಆಗಮನ ಆಗದೆ ರಾಜ ಮರುಗಿದ. ದ್ವಾದಶಿ ಸಂತರ್ಪಣೆ ಪ್ರಸಾದವನ್ನು ದ್ವಾದಶಿ ತಿಥಿ ಅಂತ್ಯದೊಳಗೆ ಮುಗಿಸದಿದ್ದರೆ ವ್ರತಭಂಗವಾಗುತ್ತದೆ. ಆದರೆ ಋಷಿಗಳನ್ನು ಬಿಟ್ಟು ಪ್ರಸಾದ ಸ್ವೀಕರಿಸಿದರೆ ಋಷಿಗಳ ಶಾಪಕ್ಕೆ ತುತ್ತಾಗಬೇಕಾದೀತು. ಇಂತಹ ಸಂದಿಗ್ಧದಲ್ಲಿ ರಾಜನು ತನ್ನ ರಾಜಗುರುಗಳಲ್ಲಿ ಪರಿಹಾರೋಪವಾಗಿ ಕೇಳುತ್ತಾನೆ, ಹೇ ರಾಜನ್, ಎಲ್ಲದಕ್ಕಿಂತಲೂ ಮುಖ್ಯವಾದುದು ಹರಿಯ ಅನುಗ್ರಹ. ಹಾಗಾಗಿ ನೀನು ಘನಾಹಾರವನ್ನು ತೆಗೆದುಕೊಳ್ಳದೆ 3 ಸಲ ಸಾಲಿಗ್ರಾಮ ತೀರ್ಥವನ್ನು ಆಪೋಷಣೆ ತೆಗೆದುಕೋ. ಮಿಕ್ಕಿದ್ದು ಭಗವಂತನ ಇಚ್ಛೆ ಎಂದರು. ರಾಜಗುರುಗಳ ಆಜ್ಞೆಯಂತೆ ಅಂಬರೀಷ ಮಹಾರಾಜನು ನಡೆದುಕೊಂಡು ಅಷ್ಟರಲ್ಲೇ ದುರ್ವಾಸ ಶಿಷ್ಯರು ನಿತ್ಯಾಹ್ನಿಕ ಮುಗಿಸಿ ಬಂದರು. ರಾಜನ ನಡೆದ ವಿಚಾರ ತಿಳಿಸುತ್ತಾನೆ. ಕುಪಿತರಾದ ದುರ್ವಾಸರು, ಎಲೆ ಧೂರ್ತನೆ, ನಾವೇನು ನಿನ್ನ ಉಚ್ಚಿಷ್ಟ ನೆಕ್ಕುವುದಕ್ಕೆ ಬಂದವರೇ? ಅವಮಾನ ಮಾಡಿದೆಯಾ ನಮಗೆ? ಇದೋ ನಿನ್ನ ವಂಶಕ್ಕೆ ಶಾಪ ಕೊಡುತ್ತೇನೆ ಎಂದು ಸಿಟ್ಟಿಗೆದ್ದರು ದುರ್ವಾಸರು. ಅಂಬರೀಷ ಮಹಾರಾಜನಿಗೆ ದಿಕ್ಕ ತೋಚದಾಯಿತು. ಯಾರ ಪ್ರೀತ್ಯರ್ಥ ವ್ರತವೋ ಈ ಹರಿಯನ್ನೇ ಬೇಡಿಕೊಂಡ. ಅಷ್ಟರಲ್ಲೇ ಕೋಟಿ ಸೂರ್ಯ ಉದಯವಾಗುವಂತೆ ಹರಿಯ ಸುದರ್ಶನವು ದೂರ್ವಾಸರನ್ನು ಬೆನ್ನಟ್ಟಿತು. ಕೊನೆಗೆ ದೂರ್ವಾಸರು ಹರಿಯನ್ನೇ ಮೊರೆ ಹೊಕ್ಕರು. ಆದರೇನು, ಹೇ ಮುನಿಯೇ, ನಿನ್ನ ಕ್ರೋಧವೇ ನಿನಗೆ ಮಾರಕವಾಯಿತು. ನಾನೇನು ಮಾಡಲು ಸಾಧ್ಯವಿಲ್ಲ. ನನ್ನ ಪರಮಭಕ್ತ ಅಂಬರೀಷನೇ ಇದಕ್ಕೆ ಪರಿಹಾರ ನೀಡಬಲ್ಲ. ನೀನು ಅವನಲ್ಲಿಗೆ ಹೋಗು ಎಂದು ಶ್ರೀಹರಿಯು ದೂರ್ವಾಸ ಋಷಿಗೆ ಹೇಳಿದರು. ದೂರ್ವಾಸರು ಅಂಬರೀಷನ ಮೊರೆ ಹೋದರು. ಮತ್ತೆ ಅಂಬರೀಷನು ಹರಿಯನ್ನು ಧ್ಯಾನಿಸಲು ಹರಿಯು ಪ್ರತ್ಯಕ್ಷನಾಗಿ ಸುದರ್ಶನವನ್ನು ಹಿಂದೆ ಪಡೆದು, ಎಲೆ ಮಹಾರಾಜನೇ, ನಿನ್ನ ಅನನ್ಯ ಭಕ್ತಿ ವ್ರತದ ಮಹಿಮೆಯನ್ನು ಜಗತ್ತಿಗೆ ತೋರಿಸಲೆಂದೇ ದೂರ್ವಾಸ ಮುನಿಗಳು ದುರ್ಬುದ್ಧಿಯನ್ನು ಪ್ರೇರೇಪಿಸಿದೆ. ಈ ಮುಕ್ಕೋಟಿ ದ್ವಾದಶಿ ವ್ರತದ ಮಹಿಮೆ ಜಗತ್ತಿಗೆ ನಿನ್ನಿಂದಲೇ ತಿಳಿಯುವಂತಾಗಲಿ ಎಂದು ಹರಿಸಿದರು. ಆ ಮಹಾಪಾಲಕ ಮಹಾವಿಷ್ಣು ದೇವರು. ದೂರ್ವಾಸರು ತನ್ನ ತಪ್ಪಿನ ಪರಿಮಾರ್ಜನೆಗಾಗಿ ಮತ್ತೆ ತಪೋನಿರತರಾದರು. ಇಂದು ಕೂಡ ನನ್ನ ಭಕ್ತಿಯ ನಿಷ್ಠೆ ಪರೀಕ್ಷೆಗಳ ನಡೆಯುತ್ತಲೇ ಇರುತ್ತದೆ. ವಿಚಲಿತರಾಗದೆ ಎಲ್ಲವನ್ನು ಸ್ವೀಕರಿಸಿದಾಗ ಹರಿಯೇ ನಮ್ಮ ಜೊತೆಗೆ ಬಂದು ನಿಲ್ಲುತ್ತಾನೆ. ಭಗವದ್ಭಕ್ತರನ್ನು ಪೋಷಿಸದೇ ಇರುವುದಿಲ್ಲ ಎಂಬುದಕ್ಕೆ ಈ ಮುಕ್ಕೋಟಿ ದ್ವಾದಶಿಯ ಕಥೆ. ಈ ಮುಕ್ಕೋಟಿ ದ್ವಾದಶಿ ದಿನ ಈ ಕಥೆಯನ್ನು ಕೇಳಿದರೆ ನಾವು ಮಾಡಿರೋ ಪಾಪಗಳೆಲ್ಲವೂ ಪರಿಹಾರ ಆಗುತ್ತೆ. ಅಂಬರೀಷ ಮಹಾರಾಜನು ಏಕಾದಶಿ ವ್ರತವನ್ನು ಮಾಡಿ ದ್ವಾದಶಿ ದಿವಸ ಮಾಡಿರುವ ಒಂದು ವ್ರತದ ಕಥೆಯನ್ನು ಸಂಪೂರ್ಣವಾಗಿ ಎಲ್ಲರೂ ಕೇಳಿರಿ. ನೀವು ಮಾಡಿರೋ ಪಾಪಗಳಾಗಲಿ ಮತ್ತು ಪುಣ್ಯ ಕೂಡ ಲಭಿಸುತ್ತೆ.
ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಇನ್ನು ಮತ್ತು ಮುಕ್ಕೋಟಿ ದ್ವಾದಶಿ ಅಂದರೆ ಏನು ಅಂತ ಹೇಳ್ತಾ ಇದ್ದೇನೆ. ಧನುರ್ಮಾಸದಲ್ಲಿ ಬರುವ ಶುದ್ಧ ದ್ವಾದಶಿ ಎಂದು ಮುಕ್ಕೋಟಿ ದ್ವಾದಶಿ ಆಚರಿಸುತ್ತಾರೆ. ಏಕಾದಶಿ ಮರುದಿನ ದ್ವಾದಶಿ. 33 ಕೋಟಿ ದೇವತೆಗಳು ಅಂದು ತಿರುಮಲದ ದೇವಾಲಯ ಪಕ್ಕದಲ್ಲಿರುವ ಸ್ವಾಮಿ ಪುಷ್ಕರಣಿಯಲ್ಲಿ ತೀರ್ಥ ಸ್ನಾನ ಮಾಡುತ್ತಾರೆ. ಆದ್ದರಿಂದ ಮುಕ್ಕೋಟಿ ದ್ವಾದಶಿ ಎಂದು ಹೆಸರಿದೆ. ಯಾವ ಕ್ಷೇತ್ರದಲ್ಲಿ ವಿಷ್ಣುವಿನ ದರ್ಶನ ಮಾಡಿದರೆ ಶ್ರೇಷ್ಠ? ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮಹಾವಿಷ್ಣುವಿನ ದರ್ಶನ ಮಾಡುವುದು ಶ್ರೇಷ್ಠ. ಅವುಗಳು ತಿರುಮಲ, ಶ್ರೀಮುಷ್ಣಂ, ತೋತಾದ್ರಿ, ಶ್ರೀರಂಗ ಇತ್ಯಾದಿ. ಇಲ್ಲಿ ಮಾಡಲಾಗದಿದ್ದರೆ ವೈಷ್ಣವ ಸಂಪ್ರದಾಯದ ದೇವಸ್ಥಾನದಲ್ಲಿ ಕೂಡ ಮಾಡಬಹುದು. ಇದು ಮುಕ್ಕೋಟಿ ದ್ವಾದಶ ಒಂದು ಮಹತ್ವದ ಕಥೆ ಮತ್ತು ವಿಶೇಷತೆಯನ್ನು ಹೇಳಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿರಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.